ಹಾಯ್, ಗುಡ್ ಮಾರ್ನಿಂಗ್, ನಮಸ್ತೆ. ಲೈಫ್ ಸ್ಕಿಲ್ಗೆ ಸ್ವಾಗತ ತಮಗೆಲ್ರಿಗೂ. ನನ್ನ ಹೆಸರು ಪಾಲಾಶ್ ಗೌಡ ಅಂತೇಳಿ. ಸೊ ನ್ಯಾಚುರಲಾಗಿ ವೆಯ್ಟ್ ಲಾಸ್ ಮಾಡೋದಕ್ಕಂತ ನಿನ್ನೆ ನಮ್ಮ ಫ್ರೆಂಡ್ಸ್ ಭಾಳ ಜನ ಕೇಳ್ತಾಯಿದ್ರು. ಸೊ ಅದ್ರ ಬಗ್ಗೆ ಸ್ವಲ್ಪ ಡೈಲಿ ಒಂದು 2-3 ಮಾತು ಹೇಳಿರಿ, ಅದ್ರ ಬಗ್ಗೆ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ತಾಯಿದ್ರು. ಸೊ ನಾವು ನ್ಯಾಚುರಲಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾಯಿದ್ದೆ ಮುಂಚೆ. ನಾನು ತುಂಬಾ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಕೂಡ ಕನ್ಸಲ್ಟ್ ಮಾಡ್ತಾಯಿದ್ದೆ. ಬಟ್ ಆದರೂ ಆಗಿರಲಿಲ್ಲ ನನಗೆ ವೆಯ್ಟ್ ಲಾಸ್ ನ್ಯಾಚುರಲಾಗಿ. ಸೊ ಯಾವಾಗ ರೆಗ್ಯುಲರಾಗಿ ಎಕ್ಸರ್ಸೈಸ್ ಮಾಡ್ತಾಯಿದ್ದೆ, ಆಮೇಲೆ ಜಿಮ್ ಕಾನಾಗೋ ಶಟ್ಲ್ ಕಾಕ್ ಆಡ್ತಾಯಿದ್ದೆ, ಆಮೇಲೆ 4-5 ಕಿಲೋಮೀಟ್ರ್ ಹೋಗಿ ವಾಕಿಂಗ್ ಹೋಗಿ ಬರ್ತಿದ್ದೆ. ಅದೊಂದು 3 ವರ್ಷ ಮಾಡಿದೆ. ಆಮೇಲೆ ನಿಂಬೆಹಣ್ಣು, ಜೇನುತುಪ್ಪ, ಬಿಸಿನೀರು ನಾನು ಕುಡಿತಾಯಿದ್ದೆ ರೆಗ್ಯುಲರಾಗಿ. ಸೊ ಅದು ಏನಂದರೆ ಏನು ಉಪಯೋಗ ಆಗಿರಲಿಲ್ಲ. ಸೊ ಯಾವಾಗ ಈ ಗ್ರೂಪಲ್ಲಿ ಕೂತ್ಕೊಂಡು ಕಲ್ತ್ಕೊಂಡ್ಮೇಲೆ ನಿಜವಾಗಿ ವೆಯ್ಟ್ ಲಾಸ್ ಆಗಿ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ 72 kg ನನ್ನ ವೆಯ್ಟ್ ಇದ್ದಾಗ ಬ್ಯಾಕ್ ಪೇನ್ ಜಾಸ್ತಿ ಇತ್ತು, ಗ್ಯಾಸ್ಟ್ರಿಕ್ ಜಾಸ್ತಿ ಇತ್ತು, ಮೊಣಕಾಲು ಜಾಸ್ತಿ ಇತ್ತು. ಸೊ ಈಗ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ದೆ. ಸೊ ಆವಾಗ ವೆಯ್ಟ್ ಲಾಸ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಾಗ ಡಾಕ್ಟ್ರ್ ಅಡ್ವೈಸ್ ಮಾಡಿದ್ದು, ಸ್ವಲ್ಪ ವೆಯ್ಟ್ ಲಾಸ್ ಮಾಡಿಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ಇದು ಪ್ರೋಸೆಸ್ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಹಾಗೆ ನೀವು ಕೂಡ ಭಾಳ ಜನ ಸಫರ್ ಆಗ್ತಿರ್ಬೋದು. ಸೊ ಅದಕ್ಕೋಸ್ಕರನೇ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲೈಫ್ ಸ್ಕಿಲ್ಲಲ್ಲಿ ಇದು ಒಂದು ಭಾಗ. ಸೊ ಇದನ್ನು ಕಂಟಿನ್ಯೂ ಮಾಡಲಿಕ್ಕಾಗಿ ಏನು ಮಾಡ್ಬೇಕಂದ್ರೆ, ಪ್ರತಿದಿನಲ್ಲೂ ನಾವು ಕೆಲವೊಂದು ಟಿಪ್ಸ್ ಹೇಳ್ಕೊತ ಹೋಗ್ತೀವಿ. ಅದನ್ನು ನೀವು ಮಾಡಿದ್ರೆ ಖಂಡಿತವಾಗಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಈಗ ಕೆಲವು ನೀರು ಕುಡಿಯೋದು ಅಭ್ಯಾಸ ಇರ್ಬೋದು. ಪ್ರತಿದಿನಲ್ಲೂ ಎತ್ತರಕ್ಕೆ ತಕ್ಕಷ್ಟು ತೂಕ ಇರಬೇಕು, ತೂಕಕ್ಕೆ ತಕ್ಕಷ್ಟು ನೀರು ಕುಡಿಬೇಕು. ಅಂದರೆ ಸಪೋಸ್ ನಾವು 20 kg 1 ಲೀಟ್ರ್ ನೀರು ಅಂತ ಗೈಡ್ ಮಾಡ್ತಾರೆ. ಹೈಟು ನೋಡ್ಕೊಳ್ರಿ, 160 ಸೆಂಟಿಮೀಟ್ರ್ ಇದ್ದರೆ ಒಂದು 60 kg ತೂಕ ನಮ್ಮ ಐಡಿಯಲ್ ವೆಯ್ಟ್ಗೆ. ತೂಕ ಎಷ್ಟಾದ್ರು ಇರ್ಬೋದು, ಅದು ಮುಖ್ಯ ಅಲ್ಲ. ಐಡಿಯಲ್ ವೆಯ್ಟ್ಗೆ ಎತ್ತರಕ್ಕೆ ಎಷ್ಟು ತೂಕ ಇರಬೇಕನ್ನೋದು ಮುಖ್ಯ. ಸಪೋಸ್ ಈಗ ನಾವು 160 ಸೆಂಟಿಮೀಟ್ರ್ ಇದ್ದು 80 kg ಇದ್ದರೆ 4 ಲೀಟ್ರ್ ನೀರಲ್ಲ, ನಾವು ಕುಡಿಬೇಕಾಗಿದ್ದು ಬರೀ 3 ಲೀಟ್ರ್ ನೀರು ಮಾತ್ರ ಅಲ್ವಾ. ಇದನ್ನು ನಮಗೆ ಸರಿಯಾದ ಮಾಹಿತಿನ ಹೊರಗಡೆ ಕೊಟ್ಟಿಲ್ಲ, ಇಲ್ಲಿ ಕೊಡ್ತಾರಮ್ಮ ಇದನ್ನು. ಸೊ ಯಾವಾಗ 3 ಲೀಟ್ರ್ ನೀರೇ ಸಾಕಷ್ಟು ನಮ್ಮ ದೇಹಕ್ಕೆ ಸಾಕಾಗುತ್ತೆ. ನಾವು ಎಕ್ಸಸ್ ನೀರು ಕುಡಿತಿರ್ತೀವಿ, ಕೆಲವು ಸಲ 4 ಲೀಟ್ರ್ ನೀರು ಕುಡಿಬೇಕು ಅಂತೇನೋ ಮಿತ್ಸ್ ಅಂದರೆ ಸುಳ್ಳುಗಳೆಲ್ಲ ಕೆಲವು ಕಡೆ ಕೇಳಿರ್ತೀವಿ. ವೈಜ್ಞಾನಿಕವಾಗಿ ಎಷ್ಟರ ಮಟ್ಟಿಗೆ ನಿಜಾನ ಸುಳ್ಳು ಗೊತ್ತಿಲ್ಲ, ಬಟ್ ಇಲ್ಲಿ ಮಾತ್ರ ಅದು ಹೇಳ್ದಾಗಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದು ಬೆಳಗ್ಗೆಯಿಂದ ರಾತ್ರಿ 7 o'clock ವಾಟ್ರ್ ನಿಲ್ಸೋಕೆ ಹೇಳ್ತಾರೆ. 7 o'clock ಮೇಲೆ ವಾಟ್ರ್ ತೊಗೊಳ್ಳೋದು ಬೇಡ, ನಮ್ಗೆ ಬೇಕಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಿಪ್ ಏನಾದ್ರು ಗ್ಲಾಸ್ ತೊಗೊಳ್ಳಿ ಅಂತ ಹೇಳ್ತಾರೆ. ಸೊ ಇದು ಭಾಳ ಮುಖ್ಯ. ಸೊ ಅದು ಯಾಕೆ ಮಾಡ್ಬೇಕು ನಾವು ಅಂದರೆ, 7 o'clock ನೀರು ನಿಲ್ಲಿಸ್ಬಿಟ್ರೆ ನಾವು ಮಲಗಿದಾಗ ಯೂರಿನ್ ಜಾಸ್ತಿ ಡಿಸ್ಟರ್ಬ್ ಆಗೋಲ್ಲ. 10 ಗಂಟೆ ನಾವು ಮಲಗಿದ್ರು ಕೂಡ, ನಾವು 9-10 ಗಂಟೆಗೆ ಯೂರಿನೆಲ್ಲ ಕ್ಲಿಯರ್ ಆಗೋಗುತ್ತೆ. ಆಲ್ಮೋಸ್ಟ್ ಒಂದು 60-70% ಕ್ಲಿಯರ್ ಆಗೋಗುತ್ತೆ. ಸೊ ಹಾಗಾಗಿಬಿಟ್ಟು ಅವಾಗ ನಮ್ಗೆ ಏನು ಡಿಸ್ಟರ್ಬೆನ್ಸ್ ಆಗೋಲ್ಲ. ಸೊ ಹಂಗೆ ವಾಟ್ರ್ ಮಾಡ್ತಕ್ಕಂಥದ್ದು, ಆಮೇಲೆ ಊಟದ ಪದ್ಧತಿನ ಹೇಳ್ಕೊಡ್ತಾರೆ, ಮೈಂಡ್ಫುಲ್ಲಾಗಿ ತಿನ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ. ಆಮೇಲೆ ಎಕ್ಸರ್ಸೈಸು ಎಷ್ಟು ಮಾಡಬೇಕು. ಎಕ್ಸರ್ಸೈಸ್ ಬಂದುಬಿಟ್ಟು 20% ಎಕ್ಸರ್ಸೈಸು, 80% ಗುಡ್ ನ್ಯೂಟ್ರಿಷನ್ ಅಂತ ಹೇಳ್ತಾರೆ ಇವರು. ಸೊ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ನಮ್ಮ ನ್ಯಾಚುರಲ್ ಮನೆ ಫುಡ್ಡೆಲ್ಲ ಅಂತ ಹೇಳ್ಬಿಟ್ಟು ಕೂಡ ರೆಗ್ಯುಲರ್ನಾಗಿ ಹೇಳ್ಕೊತಾ ಹೋಗ್ತೀವಿ. ಸೊ ಅದನ್ನು ನೀವು ಫಾಲೋ ಮಾಡ್ಬೋದು, ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಇವೆಲ್ಲ ನಾವು ರೆಗ್ಯುಲರ್ ಫಾಲೋ ಅಪ್ ಮಾಡಿಕೊಂಡ್ರೆ ನ್ಯಾಚುರಲಾಗಿ ವೆಯ್ಟ್ ಲಾಸ್ ಮಾಡ್ಕೊಬೋದು. ಒಳ್ಳೆ ಆಹಾರ, ಎಕ್ಸರ್ಸೈಸು, ನೀರು, ಮೈಂಡ್ ಸೆಟ್ಟು, ಪ್ರತಿಯೊಂದು ನಮ್ಮ ಕೈಲಿದ್ದಾವೆ. ಊಟ ನನ್ನ ಕೈಲಿದೆ, ಎಕ್ಸರ್ಸೈಸ್ ನನ್ನ ಕೈಲಿದೆ, ಮೈಂಡ್ ಸೆಟ್ ನನ್ನ ಕೈಲಿದೆ, ನೀರು ನನ್ನ ಕೈಲಿದೆ, ನಿದ್ದೆ ನನ್ನ ಕೈಲಿದೆ. ಇವು 5 ಪಿಲ್ಲರ್ನ ನಾನು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ವೆಯ್ಟ್ ಲಾಸ್ ಆಗೋದು ತುಂಬಾ ಸುಲಭ. ಕರೆಕ್ಟಾಗಿ ನಾವು ಫಾಲೋ ಮಾಡಬೇಕು. ಅಂದರೆ ರೆಗ್ಯುಲರಾಗಿ ಅದನ್ನು ಒಂದು ಚಾಚು ತಪ್ಪದೆ ಮಾಡಬೇಕು. ಯಾವಾಗ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀವಿ, ಬ್ರಷ್ ಮಾಡ್ತೀವಿ, ಟಾಯ್ಲೆಟ್ಗೆ ಹೋಗಿ ಬರ್ತೀವಿ ನೋಡಿರಿ, ಅದೇ ಥರ ಇದನ್ನು ನಿರಂತರವಾಗಿ ಮಾಡಬೇಕು. ಪ್ರತಿದಿನವೂ ಮಾಡಿದಾಗ ಮಾತ್ರ ನಾವು ವೆಯ್ಟ್ ಲಾಸ್ ಆಗಿ ಸಾಧ್ಯ ಆಗುತ್ತೆ. ಆಮೇಲೆ ಹಿಂಗೆ ಹೇಳ್ಕೊಂತ ಹೋಗ್ತೀನಿ ಸ್ವಲ್ಪ ಟಿಪ್ಸು. ಸೊ ನಾಳೆ ಬರೀ ನೀರು ಬಗ್ಗೆ ಹೇಳೋಕ್ಕಂತ ಹೋಗೋಣ, ಇಲ್ಲ ಫಸ್ಟ್ ಒಂದು ಎತ್ತರಕ್ಕೆ ತೂಕ ಎಷ್ಟಿರಬೇಕಂತಲೇ ಹೇಳೋಕ್ಕೆ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಒಂದೇ ದಿನ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಹಂತವಾಗಿ ಡೈಲಿ ಮಾಡೋಣ ಅನ್ನೋದ್ರ ಬಗ್ಗೆ ಆಗ್ತದೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು. ಸೊ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು, ನೀವು ಮಾತಾಡೋಕ್ಕೆ ತಯಾರಿದ್ದೀನಿ ಅಥವಾ ನೀವು ತಿಳ್ಕೊಳ್ಳೋಕೆ ತಯಾರಿದ್ದೀನಿ, ಫ್ರೀಯೇ. ಸೊ ನ್ಯಾಚುರಲಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು, ನ್ಯಾಚುರಲಾಗಿ ಮನೆ ಊಟ ಮಾಡಿಕೊಂಡು ಆರೋಗ್ಯನ ಹೇಗೆ ಸುಧಾರಿಸ್ಬೇಕಂತ ಹೇಳ್ಬಿಟ್ಟು ಡೈಲಿ ನಂದು 8ರಿಂದ 8:30 ತನಕ ಝೂಮಲ್ಲಿ ಕ್ಲಾಸ್ ಇರುತ್ತೆ, ಫ್ರೀ ಆಗಿರುತ್ತೆ. ನೀವು ಬೇಕಂದ್ರೆ ಲಿಂಕ್ಗಳು ಯಾರನ್ನು ಕೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಕಳಿಸ್ಕೊಡ್ತೀವಿ. ಸೊ ಅದು ಇಂಟ್ರೆಸ್ಟ್ ಇರೋದು ಮಾಡ್ಬೋದು. ನೀವು ತಿಳ್ಕೊಂಡ್ಬಿಟ್ರೆ 8ರಿಂದ 8:30 ನಿಮಗೆ ರೆಗ್ಯುಲರಾಗಿ 1 to 1 ಮಾತಾಡ್ಬೋದು, ಕೇಳ್ಬೋದು. ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ನನ್ನದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಹೇಳ್ಬೋದು. ಸೊ ತುಂಬ ಯೂಸ್ಫುಲ್ ಇದೆ ಇದು. ಸೊ ಇದನ್ನು ಭಾಳ ಜನ ಸಾಯಂಕಾಲ ಕೂತ್ಕೊಂಡು ಕೇಳಿಸ್ಕೊಳ್ತಾರೆ. ಭಾಳ ಜನ 15 ನಿಮಿಷ 20 ನಿಮಿಷ ಹಂಗೆಲ್ಲ ಮೆಸೇಜ್ ಹಾಕ್ಬಿಟ್ಟು ಇಮಿಡಿಯೇಟಾಗಿ ಝೂಮ್ ಕಾಲ್ ತೊಗೊಂಡು ಮಾತಾಡಿ
ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಸೊ ನಿಮಗೂ ಬೇಕಾ ಖಂಡಿತವಾಗಿ ತೊಗೋಬೋದು. ನಿಮ್ಗೆ ಗೊತ್ತಿದ್ರು ಕೂಡ ಅಟ್ಲೀಸ್ಟ್ ಕ್ಲಾರಿಫೈ ಮಾಡ್ಕೊಬೋದು. ನನಗೆ ಗೊತ್ತಿರೋ ಸರಿ ಅಂತ ನಾನು ಹೇಳಲ್ಲ, ಅಥವಾ ತಪ್ಪೂ ಅಲ್ಲ ಅಲ್ವಾ, ಆ ಥರನೂ ಇರುತ್ತೆ. ಸೊ ನಿಮಗೆ ಯಾವುದು ಸರಿ ತಪ್ಪನ್ನು ನೋಡಿಕೊಂಡು ಮಾಡ್ಬೋದು. ಸೊ ಹಾಗಾಗಿಬಿಟ್ಟು ನೀವು ಫ್ರೀ ಇದ್ದರೆ ಒಂದು 8ರಿಂದ 8:30 ತನಕ ನೀವು ಜಸ್ಟ್ ಮೆಸೇಜ್ ಹಾಕಿದ್ರೆ ಐ ಕ್ಯಾನ್ ಸೆಂಡ್ ಜೂಮ್ ಲಿಂಕ್ ಕಳಿಸ್ಕೊಡ್ತೀನಿ. ಮೊಬೈಲಿಂದಲೇ ಲಾಗಿನ್ ಆಗ್ಬೋದು. ನಿಮ್ಮ ಮನೇಲಿ ನೀವು ಇರ್ತೀರಿ, ನಮ್ಮ ಮನೇಲಿ ನಾನು ಇರ್ತೀನಿ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ಒಂದು ಕಮ್ಯುನಿಕೇಷನ್ ಆಗೋದ್ರಿಂದ ಒಂದು ಐಡಿಯಾ ಬರುತ್ತೆ, ನಾನು ಏನು ಮಾಡ್ಕೋಬೋದು, ಹೀಗಿರ್ಬೋದು ಅಂತೇಳಿ. ಅದು ಭಾಳ ಇಂಪಾರ್ಟೆಂಟು. ಎಲ್ಲಿವರೆಗೆ ನಾನು ಕರೆಕ್ಟಾಗಿ ತಿಳ್ಕೊಳ್ಳಲ್ವಲ್ಲ ಅಲ್ಲಿವರೆಗೆ ನಾನು ಡೆವಲಪ್ ಆಗೋಲ್ಲ, ಅಂದರೆ ನಾನು ವೆಯ್ಟ್ ಲಾಸ್ ಆಗಿ ಜರ್ನಿ ಸ್ಟಾರ್ಟ್ ಆಗೋಲ್ಲ. ಸೊ ಇದು ತುಂಬ ಯೂಸ್ಫುಲ್ ಇದೆ. ಲೈಫ್ ಸ್ಕಿಲ್ಸಲ್ಲಿ ಇದು ಒಂದು ಭಾಗ. ಕರೆಕ್ಟಾಗಿ ನಾವು ವೆಯ್ಟ್ ಮೇಂಟೈನ್ ಮಾಡಿಕೊಂಡ್ರೆ ನನ್ನಲ್ಲಿ ಬರ್ತಕ್ಕಂಥದ್ದು 60 to 70% ಡಿಸೀಸನ್ನು ಕಡಿಮೆ ಮಾಡ್ಕೋಬೋದು. ಆ್ಯಕ್ಚುಲಿ ಎತ್ತರಕ್ಕೆ ತಕ್ಕಷ್ಟು ತೂಕ ಇರೋದೇ ಭಾಳ ಇಂಪಾರ್ಟೆಂಟ್. ಯಾವ ಡಾಕ್ಟ್ರು ಕೂಡ ಅದನ್ನು ಗೈಡ್ ಮಾಡ್ತಾರೆ, ನ್ಯಾಚುರಲಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ರಿ ಆರಾಮಾಗಿ ಅಂತ. ಸೊ ನ್ಯಾಚುರಲಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ತಕ್ಕಂಥ ಕ್ರಿಯೆನ ನಾನು ಹೇಳ್ಕೊಡ್ತೀವಿ, ನೀವು ಇದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು. ಓಂ ಶಾಂತಿ.